ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಮಳೆನೇ ನಿಲ್ಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಫಸ್ಟ್ ಆಫ್ ಆಲ್ ಮಳೆನೇ ನಿಲ್ಲದೇ ಇದ್ದಿದ್ರೆ ಒಂದೊಂದು ಪಾಯಿಂಟ್ ತೊಗೊಂಡ್ಬಿಟ್ಟು ಅವೇ ಗೇಮ್ ಆಗಿರೋದ್ರಿಂದ ಅಲ್ಲಿ ಸೋಲಿಸ್ಬೋದಾಗಿತ್ತೇನೋ RCB ಪಂಜಾಬ್ ಕಿಂಗ್ಸ್ನ. ಬಟ್ ಯಾವುದೇ ಟೀಮ್ ಆಗಲಿ, ಎಷ್ಟೇ ಬಲಿಷ್ಠವಾದ ತಂಡ ಆಗಲಿ, ಎಷ್ಟೇ ಏನಂತಾರೆ ವೀಕ್ ತಂಡ ಕೂಡ ಆಗಲಿ, ಚಿನ್ನಸ್ವಾಮಿಗೆ ಬಂದರೆ RCB ಕೈಯಲ್ಲಿ ಸೋಲ್ಸೋಕ್ಕಾಗಲ್ಲ ಅಂತ ನನಗನ್ನಿಸ್ತಾ ಇದೆ ಇವತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನ ಕರ್ಸ್ನ RCB ಕೈಲಿ ಬ್ರೇಕ್ ಮಾಡೋಕ್ಕಾಗ್ತಾ ಇಲ್ಲ. ಹೇಳ್ತಾರೆ ಗೊತ್ತಾ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫಸ್ಟ್ ಒಂದು ಪೂಜೆ ಮಾಡಿಸಿದ್ರೆ ಗೆಲ್ಲಕ್ಕಾದರೂ ಸ್ಟಾರ್ಟ್ ಮಾಡ್ಬೋದು ಅಂತ. ಸೂಪರ್ ಸ್ಟೇಷನ್ ಅಂತ ಅನ್ಕೊಬೋದು, ಅಥವಾ ಮ್ಯಾನೇಜ್ಮೆಂಟಲ್ಲಿ ನಿಜವಾಗ್ಲೂ ಇರೋರು ಔಟ್ಸೈಡ್ ನಾಯ್ಸ್ ಅಂತ ಇಗ್ನೋರ್ ಮಾಡ್ಬೋದು. ಬಟ್ ಹಿಯರ್ ಈಸ್ ದ ಕೀ. ಯಾಕೆಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಲಾಸ್ಟ್ ಇಯರ್ ಕೂಡ ಅದನ್ನ ಮಾಡಿದರು, ಈ ಸಲ ಕೂಡ ಅದನ್ನ ಮಾಡಿದರು. ಈ ಸಲ ಇರ್ರೆಸ್ಪೆಕ್ಟಿವ್ ಆಫ್ ದ KKR's ಪರ್ಫಾರ್ಮೆನ್ಸ್ ದಿಸ್ ಸೀಸನ್ ಅವರು ಒಂದು ರಿಚುವಲ್ನ ಫಾಲೋ ಮಾಡ್ತಿದ್ದಾರೆ, ವಿಚ್ ಈಸ್ ಇಂಡಿಯಾಸ್ ಕಲ್ಚರ್ ಆ್ಯಂಡ್ ವಿಚ್ ಈಸ್ ರಿಕ್ವೈರ್ಡ್. ಏನಂತಾರೆ, ಏನೇ ಮಾಡೋದಕ್ಕೆ ಮುಂಚೆ ಮೊದಲು ಈ ಸೂಪರ್ ಸ್ಟೇಷನ್ ಅಲ್ಲ ಅದು, ಇಟ್ ಈಸ್ ಅ ಫಾರ್ಮಲ್ ವೇ ಆಫ್ ಸ್ಟಾರ್ಟಿಂಗ್ ಥಿಂಗ್ಸ್. ಆ್ಯಂಡ್ ಲಾಸ್ಟ್ ಇಯರ್ KKR ಮಾಡಿದಾಗ KKR ಚಾಂಪಿಯನ್ಸ್ ಆಗಿದ್ದರು 2024 IPL. ಈ ಸಲ RCBಗೆ ಇರೋದು ಒಂದೇ ಒಂದು ದಾರಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪೂಜೆ ಮಾಡಿಸಿ, ಇಲ್ಲ ಹೋಮ್ ಗ್ರೌಂಡ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತೆಗೆದಾಕ್ಬಿಡಿ. ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಶಿಫ್ಟ್ ಮಾಡಿ ಬೇರೆ ಯಾವುದಾದ್ರು ಸ್ಟೇಡಿಯಮಲ್ಲಿ, ಆಲೂರಲ್ಲಿರೋ ಗ್ರೌಂಡ್ಸಲ್ಲಿ ಯಾವುದಾದ್ರೂ ಹೋಮ್ ಗ್ರೌಂಡ್ ಮಾಡ್ಕೊತೀರಾ ನೋಡಬೇಕು ನೆಕ್ಸ್ಟ್ IPLಯಿಂದ. ಅಥವಾ ಏನು ಮಾಡ್ತೀರಾ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆಲ್ಲುವಂತಹ ಫಾರ್ಮುಲಾವನ್ನು RCB ಇನ್ನೂ ಕಂಡುಕೊಂಡಿಲ್ಲ. ಬಟ್ ಪಾಸಿಟಿವ್ಸ್ ಏನು ಅಂತ ನೋಡೋಣ. RCB ಸ್ಕೋರ್ ಮಾಡಿದ್ದು ಬರೀ 95 ರನ್ಸ್ ಆದರೂ ಕೂಡ ಓನ್ಲಿ ವಿತ್ 11 ಬಾಲ್ಸ್ ಪೇರಿಂಗ್ ಪಂಜಾಬ್ ಕಿಂಗ್ಸ್ ಚೇಸ್ ಮಾಡಿದ್ದಾರೆ. ಅವ್ರದ್ದು 5 ವಿಕೆಟ್ಸ್ ಕೂಡ ಹೋಯಿತು. RCB ಬೌಲಿಂಗ್ಗೆ ಅವತ್ತಿಂದ ನಾನು ಕ್ರೆಡಿಟ್ ಕೊಡ್ತಾ ಇದ್ದೀನಿ. ಬಟ್ RCB ಬೌಲರ್ಸ್ಗೆ ವಿನ್ನಿಂಗ್ ವೇಯಲ್ಲಿ ಕ್ರೆಡಿಟ್ ಕೊಡುವಂತಹ ಕಾಂಟ್ರಿಬ್ಯೂಷನ್ನ ಬ್ಯಾಟ್ಸ್ಮನ್ ಕೊಡ್ತಾ ಇಲ್ಲ. ಬ್ಯಾಟ್ಸ್ಮನ್ ಒಂದು ಒಳ್ಳೆ ಸ್ಕೋರ್ ಕೊಟ್ಟು ಅದನ್ನ ಡಿಫೆಂಡ್ ಮಾಡೋದಕ್ಕೆ ಬೌಲರ್ಸ್ ಕೊಟ್ಟರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೂಡ RCB ಬೌಲರ್ಸ್ ಅದನ್ನ ಮಾಡ್ತಾರೆ. ಇವತ್ತು ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ RCB ಕಡೆಯಿಂದ ಬಂತು. ಆ್ಯಂಡ್ ಇನ್ನೊಂದು ಪಾಸಿಟಿವ್ ಏನಂತ ಅಂದರೆ, ಟಿಮ್ ಡೇವಿಡ್ ಮುಂಬೈ ಇಂಡಿಯನ್ಸ್ ಜೊತೆಗೆ ಆಗಿದ್ದ ಒಂದು ಟ್ರೇಡ್, ವಿಲ್ ಜಾಕ್ಸ್ ಹೊರಗಡೆ ಹೋಗಿದ್ದಕ್ಕೆ ನನಗೆ ಖುಷಿಯಾಯಿತು ಅಂತ ಏನಿಲ್ಲ. ವಿಲ್ ಜಾಕ್ಸ್ ಕೂಡ ತುಂಬ ಒಳ್ಳೆಯ ಪ್ಲೇಯರು. ಲಾಸ್ಟ್ ಮ್ಯಾಚ್ ಮುಂಬೈಗೆ ಅವರು ಕೂಡ ಚೆನ್ನಾಗಿ ಆಡಿದ್ರು ಮುಂಬೈ ಟೀಮ್ಗೆ. ಆ್ಯಂಡ್ ಲಾಸ್ಟ್ ಇಯರ್ RCB ಕೂಡ ವಿಲ್ ಜಾಕ್ಸ್ ಚೆನ್ನಾಗಿ ಆಡಿದರು. ಬಟ್ ಟಿಮ್ ಡೇವಿಡ್ RCBಗೆ ಬಂದು ಒಂದು ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಹೀ ಈಸ್ ಬಿನ್ ವೆರಿ ಗುಡ್ ಇನ್ ದಟ್ ಫಿನಿಷಿಂಗ್ ರೋಲ್. ಆ್ಯಂಡ್ ಇವತ್ತು ಬರೀ ಫಿನಿಷಿಂಗ್ ಅಲ್ಲ, ಅವರು ನಿಂತ್ಕೊಂಡು ಒಂದು 4 ಓವರ್ ಸ್ಟ್ರೈಕ್ ರೊಟೇಟ್ ಮಾಡಿ ಆಮೇಲೆ ಅವರು ಸ್ಕೋರ್ ಮಾಡಬೇಕಾಗಿತ್ತು. ಆ್ಯಂಡ್ ಮ್ಯಾಕ್ಸಿಮೈಸ್ ಮಾಡಿದ್ದಾರೆ ರನ್ಸ್ನ. RCBಗೆ 95 ರನ್ಸ್ ಕೂಡ ಬರ್ತಿತ್ತು ಇಲ್ವ ಟೀಮ್ ಡೇವಿಡ್ ಅವ್ರು ಇಲ್ಲದೇ ಇದ್ದಿದ್ರೆ ಒಂದು 65-67 ರನ್ಸಲ್ಲೇ ಎಂಡಾಗಿ ಹೋಗ್ಬಿಡ್ತಿತ್ತು ಆ ಇನ್ನಿಂಗ್ಸು. ಆ್ಯಂಡ್ ಫೀಲ್ಡಿಂಗ್ ಮಾಡ್ತಾ ಕೂಡ 2 ಕ್ಯಾಚ್ ತೊಗೊಂಡ್ರು, 2 ಇಂಪಾರ್ಟೆಂಟ್ ಕ್ಯಾಚಸ್ ತೊಗೊಂಡ್ರು. ಸೋಲ್ತಾರೆ. ಈ ಥರ ಸ್ಕೋರ್ 95 ರನ್ಸ್ ಅಷ್ಟೇ ಹೊಡ್ಸ್ಕೊಂಡಾಗ ಡಿಫೆಂಡ್ ಮಾಡೋದಕ್ಕೆ ಏನಕ್ಕೆ ಫೈಟ್ ಮಾಡ್ತಾರೆ? ಆಬ್ವಿಯಸ್ಲಿ ನಾವು RCB ಫ್ಯಾನ್ಸ್ ಆಗಿರೋದು ಅದಕ್ಕೆ. ಫೈಟಿಂಗ್ ಸ್ಪಿರಿಟ್ ಕೊಡ್ತಾರೆ, ಫೈಟಿಂಗ್ ಸ್ಪಿರಿಟಿಂದ ಫೈಟ್ ಮಾಡಿ ಆಮೇಲೆ ಸೋಲ್ತಾರೆ. ಬಟ್ ಬೇಜಾರಾಗೋದು ಯಾವಾಗ ಅಂತಂದರೆ, ಈ ಥರ ಫೈಟ್ ಮಾಡಿ ಸ್ಕ್ವೀಸ್ ಮಾಡಿ ಒಂದು ಹೋಪ್ ತಂದುಕೊಟ್ಟು ಆಮೇಲೆ ಸೋತಾಗ. ಈ ನೋ ಲಾಸಲ್ಲಿ ಹೊಡ್ಸ್ಕೊಂಡ್ಬಿಟ್ಟಿದ್ರೆ ಮ್ಯಾಚ್ ಹೆಂಗಿದ್ರು ಸೋಲ್ತಾರೆ ಅಂತ ಗೊತ್ತು, ಸೋತಿದ್ರು ಬೇಜಾರಾಗ್ತಿರ್ಲಿಲ್ಲ. ಬಟ್ ಈ ಥರ ಬಂದಾಗ ಬೇಜಾರಾಗುತ್ತೆ. ಬಟ್ ಬೇಜಾರು ಆದರೂ ಪರವಾಗಿಲ್ಲ, RCBಗಿರುವಂತಹ ಫೈಟಿಂಗ್ ಸ್ಪಿರಿಟ್, ದಿಸ್ ಈಸ್ ದ ರೀಸನ್ಸ್ ದಟ್ ವಿಚ್ ಮೇಕ್ RCB ಫ್ಯಾನ್ಸ್ ಟು ಬಿ ಲಾಯಲ್. ಇವತ್ತೋಗಿರೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇರುವಂತಹ RCB ಫ್ಯಾನ್ಸು ಡೆಫಿನೆಟ್ಲಿ ಬೇಜಾರಾಗಿರುತ್ತೆ. ಬಟ್ ಇಟ್ ವಿಲ್ ಬಿ ವರ್ತ್ ಆಫ್ ದ ಟಿಕೆಟ್ಸ್ ದೇ ಹ್ಯಾವ್ ಬಾಟ್. ಯಾಕೆಂದರೆ ಒಂದು ಒಳ್ಳೆ ಮ್ಯಾಚ್ ನೋಡೋಕ್ಕೆ ಸಿಕ್ತು. ಹೈ ಸ್ಕೋರಿಂಗ್ ಮ್ಯಾಚ್ ಆಗಿಲ್ಲದೆ ಇರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಆ್ಯಂಡ್ RCB ಗೆದ್ದಿಲ್ಲದೆ ಇರ್ಬೋದು. ಬಟ್ ಒಳ್ಳೆಯ ಒಂದು ಹೈ ಪ್ರೊಫೈಲ್ ಮ್ಯಾಚ್ ಅಂತ ಹೇಳ್ಬೋದು. ಯಾಕೆಂದರೆ ಎಂಟರ್ಟೈನ್ಮೆಂಟ್ ಇತ್ತು ಈ ಮ್ಯಾಚಲ್ಲಿ. ಬರೀ ರನ್ ಸ್ಕೋರಿಂಗ್ ಎಂಟರ್ಟೈನ್ಮೆಂಟ್ ಅಲ್ಲ, ಬಟ್ ಥ್ರಿಲ್ಲರ್ ಮ್ಯಾಚ್ ಆಗಿತ್ತು. RCB ಮೈಂಡ್ ಸೆಟ್ ಏನಕ್ಕೆ ಆ ಥರ ಇದೆ ನಂಗೆ ಅರ್ಥ ಆಗ್ತಿಲ್ಲ. ಪವರ್ ಪ್ಲೇಯಲ್ಲಿ ಪವರ್ ಪ್ಲೇಯಲ್ಲಿ ರನ್ಸ್ ಬೇಕು, ಆದಷ್ಟು ರನ್ಸ್ನ ಪವರ್ ಪ್ಲೇಯಲ್ಲಿ ಸ್ಕೋರ್ ಮಾಡಬೇಕು. ಪವರ್ ಪ್ಲೇಯಲ್ಲಿ ಬ್ಯಾಟ್ಸ್ಮನ್ ಡಾಮಿನೇಟ್ ಮಾಡಿದರೆ ಆವಾಗ ಅವ್ರು ಸ್ಕೋರ್ ಮಾಡೋದಕ್ಕಾಗುತ್ತೆ ಮಿಡ್ಲ್ ಓವರ್ಸಲ್ಲಿ ಅಂತ ನಮಗೆ ಗೊತ್ತು. ಬಟ್ ಪವರ್ ಪ್ಲೇಯಲ್ಲಿ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಹೊಡೆಯೋಕ್ಕೆ ಹೋದರೆ, ಫಸ್ಟು ಫಿಲ್ ಸಾಲ್ಟ್ ಅವರು ಹೊಡೆಯೋಕ್ಕೆ ಹೋಗಿ ಔಟ್ ಆದರು. ಆಲ್ರೆಡಿ 1-4 ಬಂದಿತ್ತು ಓವರಲ್ಲಿ. ಆದರೂ ಅದೇ ಓವರಲ್ಲಿ ಮತ್ತೆ ಇನ್ನೊಂದು ಸಲ ಇವೆಂಟ್ ಓವರ್ ದ ಟಾಪ್. ಅದಾದಮೇಲೆ ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ ಅದೇ ಆಯಿತು. ಎಕ್ಸ್ಟ್ರಾ ಬೌನ್ಸ್ ಬೇರೆ ಆಯ್ತದು. ಮಾರ್ಕ್ ಆ್ಯನ್ಸನ್ ಅವರು ಅಷ್ಟು ಹೈಟ್ ಇದ್ದಾರೆ, ಅವ್ರಿಗದು ಡಿಸ್ಟೆನ್ಸ್ ಜಾಸ್ತಿ ಇದ್ರೂ ರೀಚ್ ಆಗೋಕ್ಕೆ ತುಂಬ ಕಷ್ಟ ಏನು ಅನ್ನಿಸ್ಲಿಲ್ಲ. ಎಲ್ಲ ಬ್ಯಾಟ್ಸ್ಮನ್ಗಳು ಅದೇ ಥರ ಔಟ್ ಆಗೋದ್ರು. ಟೀಮ್ ಡೇವಿಡ್ ಲಾಸ್ಟಲ್ಲಿ ಒಂದು ಹೋಪ್ ತಂದುಕೊಟ್ರು. ಬಟ್ RCB ಬರೀ 14 ಓವರ್ಸ್ ಇತ್ತು ಈ ಮ್ಯಾಚಲ್ಲಿ. 14 ಓವರ್ಸ್ ಇದ್ದಿದ್ದ ಗೇಮ್ನಲ್ಲಿ ಎಸ್ ರನ್ಸ್ ಮ್ಯಾಕ್ಸಿಮೈಸ್ ಮಾಡಬೇಕಾಗಿತ್ತು. ಪವರ್ ಪ್ಲೇಯಲ್ಲಿ ಬ್ಯಾಟಿಂಗ್ ಇನ್ನೂ ಚೆನ್ನಾಗಿ ಆಡಬೇಕಾಗಿತ್ತು. ಬಟ್ RCB ಬ್ಯಾಟ್ಸ್ಮನ್ ಟುಡೇ ವರ್ ಕೈಂಡ್ ಆಫ್ ಇರೆಸ್ಪಾನ್ಸಿಬಲ್ ಅಂತಲೇ ಹೇಳಬೇಕು ನಾನು. ಯಾಕಂದರೆ ಒಬ್ಬ ಬ್ಯಾಟ್ಸ್ಮನ್ ಆದರೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಿಂತ್ಕೊಂಡು ಆಡಿದ್ದಿದ್ರೆ, ರಜತ್ ಪಾಟೀದಾರ್ ಕೂಡ ಚೆನ್ನಾಗಿ ಆಡ್ತಾಯಿದ್ರು, ಸ್ಟ್ರೈಕ್ ರೊಟೇಟ್ ಅಟ್ಲೀಸ್ಟ್ ಮಾಡ್ತಾಯಿದ್ರು, ಕ್ಯಾಪ್ಟನ್ಸ್ ನಾಕ್ ಆಡ್ತಾಯಿದ್ರು. ಬಟ್ ಅವರು ಕೂಡ ವೆಂಟ್ ಓವರ್ ದ ಟಾಪ್ ಆ್ಯಂಡ್ ಅವರು ಕ್ಯಾಚ್ ಕೊಟ್ಟೆ ಔಟ್ ಆದರು. ದಿಸ್ ಇಸ್ ನಾಟ್ ದ ವೇ ಯು ಗೆಟ್ ಔಟ್ ಆ್ಯಸ್ ಅ ಕ್ಯಾಪ್ಟನ್ ಇನ್ ಅ ಮ್ಯಾಚ್ ಲೈಕ್ ದಿಸ್.
ಸೊ ಏನು ಮಾಡೋದಕ್ಕಾಗಲ್ಲ. ಸೊ 7 ಮ್ಯಾಚಸ್ 4 ವಿನ್ಸ್. ಪಂಜಾಬ್ ಕಿಂಗ್ಸ್ ಗೆದ್ದಿದ್ದಾರೆ. ಪಂಜಾಬ್ ಕಿಂಗ್ಸ್ ಪಾಯಿಂಟ್ಸ್ ಟೇಬಲಲ್ಲಿ ನಮಗೆ ಮೇಲೋಗಿರ್ತಾರೆ. ಇವಾಗ ಮತ್ತೆ ಅವೇ ರೆಕಾರ್ಡ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಅವೇ ಮ್ಯಾಚಸಲ್ಲೇ ವಿನ್ ಹಾಕ್ಕೊಂಡು ಆರ್ ಸಿ ಬಿ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಬೇಕಾಗುತ್ತೆ. ಈ ಮ್ಯಾಚ್ ಏನಾದರೂ ಆರ್ ಸಿ ಬಿ ಗೆದ್ದುಬಿಟ್ಟಿದ್ದರೆ ಪಂಜಾಬ್ ಕಿಂಗ್ಸ್ ಮೇಲೆ ಹೇಗೆ ಗೆಲ್ಲೋದು ಅನ್ನೋ ಒಂದು ಫಾರ್ಮುಲಾ ಕೂಡ ಆರ್ ಸಿ ಬಿ ಗೊತ್ತಾಗ್ತಿತ್ತು. ನೆಕ್ಸ್ಟ್ ಮ್ಯಾಚ್ ಕೂಡ ಮುಲ್ಲನ್ಪುರಲ್ಲಿ ಪಂಜಾಬ್ ಮೇಲೆ ಮ್ಯಾಚ್ ಇದೆ, ಅವೇ ಮ್ಯಾಚ್ ಆರ್ ಸಿ ಬಿ 100% ರೆಕಾರ್ಡ್ ಇದೆ ಈ ಸಲ. ಬಟ್ ಈ ಮ್ಯಾಚ್ ಗೆದ್ದಿದ್ದರೆ ಪಂಜಾಬ್ನ ಸೋಲ್ಸೋ ಒಂದು ಫಾರ್ಮುಲಾ ಕೂಡ ಗೊತ್ತಾಗ್ತಿತ್ತು. ಆ್ಯಂಡ್ ಟಾಪ್ 2 ಫಿನಿಷ್ ಬಗ್ಗೆ ಆರ್ ಸಿ ಬಿ ಯೋಚನೆ ಮಾಡ್ಬೋದಾಗಿತ್ತು. ನಾನು ಪ್ರಿವ್ಯೂ ವೀಡಿಯೋಲಿ ಕೂಡ ಹೇಳಿದ್ದೆ. 2 ಮ್ಯಾಚ್ ಸೀರೀಸ್ ಆಗಿ ಆ ಥರ ಇತ್ತು ಇದು ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್. ಸೊ ಇವೆರಡನ್ನೂ ಕ್ಲೀನ್ ಪ್ಲಾನ್ ಆ್ಯಂಡ್ ಎಕ್ಸಿಕ್ಯೂಷನ್ ಜೊತೆಗೆ ಪಂಜಾಬ್ ಮೇಲೆ ಗೆದ್ದುಬಿಟ್ಟಿದ್ರೆ ಆರ್ ಸಿ ಬಿ ಕ್ವಾಲಿಫಿಕೇಷನ್ ಪಕ್ಕ ಆಗಿರೋದು. ಆ್ಯಂಡ್ ಟಾಪ್ 2 ಫಿನಿಷ್ ಬಗ್ಗೆ ಪ್ಲ್ಯಾನ್ ಮಾಡ್ಬೋದಾಗಿತ್ತು ಆರ್ ಸಿ ಬಿ. ಬಟ್ ಇವಾಗ ಅಗೇನ್ ವಿ ಹ್ಯಾವ್ ಟು ಫೈಟ್ ಫಾರ್ ದ ಕ್ವಾಲಿಫಿಕೇಷನ್. But we are not out of the tournament. We are far from being out of the tournament. This is a good campaign for RCB in fact. But home ground nalli RCB haven't found out the formula. This is the biggest problem. ಸೊ ಇದನ್ನು ನಾವು ಮ್ಯಾನೇಜ್ಮೆಂಟ್ ಬಿಡಬೇಕಾಗುತ್ತೆ. ನಾವು ಫ್ಯಾನ್ಸ್ ಏನು ಮಾಡೋದಕ್ಕಾಗುತ್ತೆ, ಬರೀ ಗೆದ್ದರೆ ಖುಷಿ ಪಡಬೇಕು, ಸೋತ್ರೆ ಬೇಜಾರು ಪಡ್ಕೋಬೇಕು ಅಷ್ಟೇ. ವಿ ಕೆನಾಟ್ ಹೆಲ್ಪ್ ಇಟ್. ಬಟ್ ಎಷ್ಟೇ ಕಾಸ್ಟ್ಲಿ ಟಿಕೆಟ್ ಪ್ರೈಸಸ್ ಇದ್ರೂ ಆರ್ ಸಿ ಬಿ ಫ್ಯಾನ್ಸ್ ಹೋಗಿ ಮ್ಯಾಚಲ್ಲಿ ನೋಡ್ತಾರೆ. ಸೊ ಅದಕ್ಕೋಸ್ಕರನಾದರೂ the management should do something and get RCB to win in the home matches. ಸೊ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ನಮಗೆ ಗೊತ್ತಲ್ವ, ನಾನು ಲಾಸ್ಟ್ ವೀಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾನೆ ಬರ್ತಾ ಇದ್ದೀನಿ ದಟ್ ಒಂದು ಮ್ಯಾಚ್ ಅವೇ ಹೋಗ್ತಾರೆ, ಒಂದು ಮ್ಯಾಚ್ ಹೋಮಿಗೆ ಬರ್ತಾರೆ. ಈ ಥರ ಶೆಡ್ಯೂಲ್ ಕೂಡ ಆರ್ ಸಿ ಬಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಶೆಡ್ಯೂಲಿಂಗ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಬಟ್ ದಿಸ್ ಹ್ಯಾಸ್ ಬೀನ್ ಆರ್ ಸಿ ಬಿಸ್ ಪ್ರಾಬ್ಲಮ್ ಆಲ್ಸೋ ಅಂತ ನನಗನ್ಸುತ್ತೆ. ಯಾರು ಅದ್ರ ಬಗ್ಗೆ ಪ್ಲೇಯರ್ಸ್ ಕೂಡ ಕಂಪ್ಲೇಂಟ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ದಟ್ ವಿಲ್ ಬಿ ವೆರಿ ವೆರಿ ಸಿಲಿ ಇಫ್ ವಿ ಕಂಪ್ಲೇನ್ ಅಬೌಟ್ ಇಟ್. ಬಟ್ ಆರ್ ಸಿ ಬಿ ಪಿಚ್ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಬೇಕಂದ್ರೆ, ಇವತ್ತು ಮಳೆ ಬಂದ ಮೇಲೆ ಅದು ಬೌಲಿಂಗ್ ವಿಕೆಟ್ ಇತ್ತಾ, ಬ್ಯಾಟಿಂಗ್ ವಿಕೆಟ್ ಇತ್ತಾ, ಆ್ಯಕ್ಚುಲಿ ಫ್ಲ್ಯಾಟ್ ಡೆಕ್ಕೆ ಇರುತ್ತೆ ಆರ್ ಸಿ ಬಿಲಿ. ಬಟ್ ಸ್ವಲ್ಪ ಗ್ರೀನಾಗಿ ಕಾಣಿಸ್ತಾ ಇತ್ತು. ಕವರ್ಸ್ ತೆಗೆದಾದ್ಮೇಲೆ ವಿ ಕುಡ್ ಸಿ ಸ್ವಲ್ಪ ಗ್ರೀನಾಗಿ ಕಾಣಿಸ್ತಿತ್ತು ವಿಕೆಟು ಪಿಚ್ ಮೇಲೆ. ಬಟ್ ಕ್ಯೂರೇಟರ್ಸ್ ಹೇಗೆ ಪ್ರಿಪೇರ್ ಮಾಡ್ತಿದ್ದಾರೆ, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಾದರೂ ಹೋಗಿ ಪಿಚ್ ಕ್ಯೂರೇಟರ್ ಜೊತೆಗೆ ಮಾತಾಡ್ತಾರಾ ಕಾದು ನೋಡಬೇಕಾಗಿದೆ. ಮಾತಾಡಿ ಒಂದು ಒಳ್ಳೆ ರೀತಿಯ ಯಾವ ರೀತಿ ಆರ್ ಸಿ ಬಿ ಬೇಕೋ ಆ ಥರ ಒಂದು ಪಿಚ್ ರೆಡಿ ಮಾಡಿಕೊಂಡು ಆಮೇಲೆ ಆರ್ ಸಿ ಬಿ ಶುಡ್ ಅಪ್ರೋಚ್ ದ ಮ್ಯಾಚಸ್ ಫಾರ್ ದಿಯರ್ ಹೋಮ್ ಗೇಮ್ ಅಂತ ಹೇಳಿರಬೇಕು. ಆಲ್ರೆಡಿ ಇದೆಲ್ಲ ಆಗಿರುತ್ತೆ, ಬಟ್ ವರ್ಕೌಟ್ ಆಗ್ತಾಯಿಲ್ಲ. ಸೊ ಅಗೇನ್ ಇದನ್ನ ಮತ್ತೆ ಟ್ರೈ ಮಾಡಬೇಕಾಗುತ್ತೆ. ಅಗೇನ್ ಗೋ ಆ್ಯಂಡ್ ಟಾಕ್ ಟು ದ ಪಿಚ್ ಕ್ಯೂರೇಟರ್ ಅಂತ ಹೇಳ್ತೀನಿ. ಬಟ್ ಇವತ್ತು ಆರ್ ಸಿ ಬಿ ಆ ಡೌನ್ಫಾಲ್ ಆಗೋದು ಕಾರಣ ಇಟ್ ಈಸ್ ಇರೆಸ್ಪಾನ್ಸಿಬಿಲಿಟಿ, ಆರ್ ಮಳೆ ಬಂದಿದ್ದಕ್ಕೆ ಏನಾದರೂ ಪಂಜಾಬ್ ಕಿಂಗ್ಸಿಗೆ ಬೌಲಿಂಗ್ ಹೆಲ್ಪ್ ಆಯಿತಾ? ಲಕ್ ಎಷ್ಟೊಂದು ಕಡೆ ಕೈಗೂಡುತ್ತೆ. ಸಣ್ಣ ಸಿಚುವೇಷನ್ಸ್ ನಾವನ್ನ ಮೈನ್ಯೂಟ್ ಸಿಚುವೇಷನ್ಸ್ನ ಆವಾಗ ಅಬ್ಸರ್ವ್ ಮಾಡ್ಬೋದು, ಬಟ್ ಇವಾಗ ನೆನಪಿರಲ್ಲ. ಆ ಥರ ಮೈನ್ಯೂಟ್ ಸಿಚುವೇಷನ್ಸಲ್ಲಿ ಆರ್ ಸಿ ಬಿದು ಲಕ್ ಕೈ ಹಿಡಿಯಲ್ಲ. ಸೊ ಲಕ್ ಕೈ ಹಿಡಿಬೇಕು. ಟಾಸ್ ನೋಡಿ, ಫಸ್ಟ್ ಆಫ್ ಆಲ್ ಟಾಸ್ ಇಸ್ ದ ಬಿಗ್ಗೆಸ್ಟ್ ಅನ್ಲಕ್ಕಿ ಫ್ಯಾಕ್ಟರ್ ಫಾರ್ ಆರ್ ಸಿ ಬಿ. ರಜತ್ ಪಾಟಿದಾರ್ ಅವರು ಟಾಸ್ ಗೆಲ್ಲೋರಿಗೆ ತುಂಬ ಕಷ್ಟ ಆಗೋಗಿದೆ. ಆ್ಯಂಡ್ ಚಿನ್ನಸ್ವಾಮಿ ಟಾಸ್ ಸೋತೋಗ್ಬಿಟ್ರೆ ಅಂತೂ ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ.